ರೇಖಿ ಲೆವೆಲ್ 1, 2 ನಿಮ್ಗೆ ಎಲ್ಲರಿಗೂ ಕೂಡ ನಮ್ಮ ಒಂದು ಈ ಶಿವಶಕ್ತಿ ರೇಖಿ ಅಭಿಯಾನದ ಪರಿವಾರಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೊಡ್ತೇನೆ. ನೀವೆಲ್ಲರೂ ಕೂಡ ಸಾಮಾನ್ಯವಾದಂತಹ ವ್ಯಕ್ತಿಗಳು ಅಂತ ಅನ್ಕೋಬೇಡಿ. ನಿಮ್ಮಲ್ಲೆಲ್ಲವೂ ಕೂಡ ಆ ಪರಮಾತ್ಮನ ಆ ದಿವ್ಯ ಚೈತನ್ಯದ ಶಕ್ತಿ ಇದೆ. ನೀವ್ ಇಲ್ಲಿಗೆ ಬಂದಿಲ್ಲ, ಆ ಪರಮಾತ್ಮನೇ ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದು ಕೂರ್ಸಿದಾನೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಆ ಪರಮಾತ್ಮನಿಗೆ ಅಪಾರವಾದಂತ ನಂಬಿಕೆ ಇದೆ. ನಾವ್ ಅನ್ಬೋದು ನಂಗೆ ಸಮಸ್ಯೆ ಇತ್ತು, ಸಮಸ್ಯೆಗಳಿದೆ, ತೊಂದರೆಗಳಿದೆ, ಅದಕ್ಕಾಗಿ ನಾನ್ ಬಂದೆ ಅನ್ಬೋದು. ಕೆಲವು ನಾನು ಯೂಟ್ಯೂಬ್ ನೋಡ್ಕೊಂಡ್ ಬಂದೆ ಅಂತ ಹೇಳ್ಬೋದು. ನನ್ಗೆ ಯಾಕೋ ಬೇಜಾರಿಂದ ನಾನು ನೋಡ್ತಾ ಇರ್ಬೇಕಾದ್ರೆ ಯಾರ್ದವ್ರ ಮುಖಾಂತರ ನನ್ ಕನೆಕ್ಷನ್ ಆಗ್ತಿ ಅಂತ ಹೇಳ್ಬೋದು. ಹೌದಲ್ವಾ? ಹೇಗಾದ್ರೂ ಬರ್ಬೋದು. ಒಂದು ಚಾಲೆಂಜಸ್ ಆಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ನಮಗೆ ಅನಾರೋಗ್ಯ ಇರಬಹುದು, ಅಥವಾ ಫ್ಯಾಮಿಲಿನಲ್ಲಿ ನಮ್ಗೆ ತೊಂದರೆ ಇರ್ಬೋದು. ಇದೆಲ್ಲ ಬಂದಿರೋದು ಎಲ್ಲಿಂದ? ಯಾರು ಕೊಟ್ಟಿರೋದು? ಆ ಭಗವಂತನ ಆಟ, ಆ ಪರಮಾತ್ಮನ ಆಟ ಇದು. ಆ ಪರಮಾತ್ಮ ನಿಮ್ಗೆ ಈ ತರ ಚಾಲೆಂಜಸ್ ಬರ್ಲಿಲ್ಲ ಅಂತ ಹೇಳಿದ್ರೆ ನೀವ್ ಹುಡ್ಕೊಂಡ್ ಬರ್ತಾ ಇದ್ರಾ? ಈ ಒಂದು ವಿದ್ಯೆ ಇದೆ ಅನ್ನೋದು ನಿಮ್ಗೆ, ಇಲ್ಲಪ್ಪ ನನಗೆ ಇದು ಬೇಕು, ನಾನು ಇದನ್ನ ಕಲಿಬೇಕು, ಈ ಚಾಲೆಂಜಸ್ ನನ್ಗೆ ಯಾಕೆ ಹೊರಗಡೆ ಬರ್ಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತಾ ಇರ್ಲಿಲ್ಲ? ಯಾಕೆ ಹೇಳಿ? ನಿಮ್ಮ ಒಳಗಡೆ ನೀವ್ ಯಾರನ್ನ ಕರೀತಾ ಇದ್ದೀರಾ? ಏ ಪರಮಾತ್ಮ, ಏ ಈಶ್ವರ, ಏ ಪಾರ್ವತಿ, ನನಗೇನಾದ್ರೂ ದಾರಿ ತೋರ್ಸು, ನಾನೊಂದು ಹೊರಗಡೆ ಬರ್ಬೇಕು, ಈ ಚಾಲೆಂಜಸ್ ಇಂದ ನಾನು ಹೊರಗಡೆ ಬರ್ಬೇಕು, ಈ ಅನಾರೋಗ್ಯದಿಂದ ನಾನು ಆರೋಗ್ಯದ ಕಡೆಗೆ ನಾನು ಬರ್ಬೇಕು, ನಂಗೆ ಸಹಾಯ ಮಾಡು ಅಂತ ನೀವು ಕೂಗ್ತಾ ಇದ್ದೀರಲ್ವಾ? ನೀವು ಆ ಪ್ರಾರ್ಥನೆಯನ್ನ ನೀವು ಮಾಡ್ತಾ ಇದ್ದೀರಲ್ಲ, ಆ ಪ್ರಾರ್ಥನೆನೇ ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದು ಕೂರ್ಸಿದ್ರು. ಒಳ್ಳೆ ಸಮಯದಲ್ಲಿ ನಿಮ್ಗೆ ಏನ್ ಬೇಕು ಅದನ್ನ ಇಲ್ಲಿಗೆ ಪರಮಾತ್ಮ ಕಳ್ಸಿದಾನೆ. ಈಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಏನ್ ಮಾಡ್ಬೇಕು? ಆ ಪರಮಾತ್ಮನ ದಾರಿಯನ್ನ ನಾವು ನೋಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ಹೇಗಿರುತ್ತೆ ಅಂದ್ರೆ, ರೇಖೆ ಲೆವೆಲ್ 1, 2 ಇರುತ್ತೆ. ಅದನ್ನ ಕಲ್ತ ನಂತರ ಲೆವೆಲ್ 3 ಇರುತ್ತೆ. ಅಂದ್ರೆ ಈಗ ನಾವು ಕ್ಲಾಸ್ಗಳು ಹೇಗೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಹೇಗೆ ಪಾಸ್ ಮಾಡ್ಕೊಂಡು ಮುಂದೆ ಹೋಗ್ತೀವಲ್ವಾ, ಹಾಗೆ ಇಲ್ಲೂ ಕೂಡ ನಿಮ್ಮ ಕಲಿಕೆಯಲ್ಲಿ, ನಿಮ್ಮ ನಾಲೆಡ್ಜ್ ಅಲ್ಲಿ ಒಂದೊಂದೇ ಸ್ಟೆಪ್ ನನಗೆ ಮುಂದೆ ಹೋಗ್ತಾ ಬರ್ತೀರಾ. ಲೆವೆಲ್ 3 ಆದ್ಮೇಲೆ ಮಾಸ್ಟರ್ ಲೆವೆಲ್ ಅಂತ ಇರುತ್ತೆ. ಮಾಸ್ಟರ್ ಲೆವೆಲ್ ಆದ್ಮೇಲೆ ಗ್ರ್ಯಾಂಡ್ ಮಾಸ್ಟರ್ ಲೆವೆಲ್ ಅಂತ ಇರುತ್ತೆ. ಇದು ಬೇಸಿಕ್ ರೇಖಿ ಅನ್ನೋದು, ಇದು ಎಲ್ಲಾ ವಿದ್ಯೆಗಳ ಮೂಲ ಇದೆ. ಹಾಗಾದ್ರೆ ರೇಖಿ ಅಂತಂದ್ರೆ ಏನು? ಈಗ ನಮಗ್ ಗೊತ್ತಾಯ್ತು ಸಮಸ್ಯೆಗಳು ಯಾಕೆ ಬಂದಿತ್ತು ಅಂತ ಹೇಳಿದ್ರೆ, ನಮ್ಮನ್ನ ಇಲ್ಲಿಗೆ ಆ ಪರಮಾತ್ಮ ಒಂದು ದಾರಿಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ಬೇಕಿತ್ತು. ಅದಕ್ಕೆ ಸಮಸ್ಯೆಗಳ ಮುಖಾಂತರ ನಾವು ಇಲ್ಲಿಗೆ ಬಂದು ಇವತ್ತು ನಿಂತಿದ್ದೀವಿ. ಹಾಗಾಗಿ ಈ ರೇಖಿ ವಿದ್ಯೆಯಿಂದ ಏನೇನಾಗುತ್ತೆ? ಈ ವಿದ್ಯೆನ ಕಲಿತ ನಂತರ ನಮ್ಮ ಜೀವನದಲ್ಲಿ ನಮ್ಗೆ ಏನ್ ಬೇಕು, ನಮ್ಮ ಯೋಚನೆಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಹವ್ಯಾಸಗಳಲ್ಲಿ, ನಮ್ಮ ಪ್ರಯತ್ನಗಳಲ್ಲಿ ಎಲ್ಲವೂ ಕೂಡ ಬದಲಾವಣೆ ಆಗ್ತವೆ. ಯಾಕೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಬರುತ್ತೆ. ನಾನು ಏನ್ ಮಾಡ್ಬೇಕು, ನಮ್ಗೆ ಸಮಸ್ಯೆಗಳೆಲ್ಲಿದೆ, ಪ್ರಾಬ್ಲಮ್ಸ್ಗಳೆಲ್ಲಿದೆ, ಯಾವ ರೀತಿ ನಾನು ಅದರಿಂದ ಹೊರಗಡೆ ಬರ್ಬೇಕು ಅನ್ನೋ ಪ್ರಶ್ನೆಗಳಿಗೆಲ್ಲವೂ ಕೂಡ ನಿಮ್ಗೆ ಉತ್ತರ ಸಿಗುತ್ತೆ ಈ ರೇಖಿಯ ಮುಖಾಂತರ. ಹಾಗಿದ್ರೆ ರೇಖಿ ಅಂತಂದ್ರೆ ಏನು? ಹೌದಲ್ವಾ? ಈ ರೇಖಿ ಅನ್ನೋದು ಏನ್ ಗೊತ್ತಾ? ಇದು ಜಪಾನಿಯ ಪದ, ಜಪಾನಿಂದ ಬಂದಿರುವಂತ ಇದು ವಿದ್ಯೆ. ಅದೀಗ ನಾವ್ ಹೇಳ್ತೀವಿ ನೋಡಿ, ನಾವ್ ಹೇಳ್ಕೊಡ್ತೀವಿ ಈಗ ಪ್ರಾಣಿ ಹೀಲಿಂಗ್ ಅನ್ನ ಹೇಳ್ಕೊಡ್ತೀವಿ, ಪ್ರಾಣಾಯಾಮವನ್ನ ಹೇಳ್ಕೊಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ನಾವೇನ್ ಮಾಡ್ತೀವಿ, ಹಿಂದೆ ಮಾಡ್ತೀವಿ. ಅದೇ ರೇಖಿ ಅಂತಂದ್ರೆ ಇದು ಯಾವ್ದು ನನ್ ಕೇಳೇ ಇಲ್ವಲ್ಲ, ಹೊಸ ಪದ ಇದೆಯಲ್ಲ, ಹೊಸ ವಿದ್ಯೆ ಇದೆಯಲ್ಲ, ಇದನ್ನ ಕಲಿಬೇಕು ಅಂತ ಅನ್ಕೊಳ್ತೀವಿ ನಾವು. ಅಂದ್ರೆ ರೇ ಕಿ ಅನ್ನೋದು 2 ಪದಗಳಿಂದ ಆಗಿರುವಂತದ್ದು. ರೇ ಅಂತ ಹೇಳಿದ್ರೆ ಕಿರಣಗಳು, ಕಿ ಅಂತಂದ್ರೆ ಏನು? ಅದು ಪ್ರಕಾಶ, ಅದನ್ನ ಸೇರುವಂತ ಒಂದು ಬೀಗದ ಕೈ. ಆ ಪ್ರಕಾಶ ಅಂತಂದ್ರೆ ಯಾರು? ಬೆಳಕು. ಬೆಳಕು ಅಂತಂದ್ರೆ ಯಾರು? ಪರಮಾತ್ಮ. ಆ ಪರಮಾತ್ಮ ಅಂತಂದ್ರೆ ಯಾರು? ಅನಂತವಾಗಿರುವಂತವರು, ಸರ್ವಾಂತರ್ಯಾಮಿ ಆಗಿರುವಂತವರು, ಅಣುವಿನಲ್ಲಿ ಇರುವಂತದ್ದು, ಕಣಗಳಲ್ಲಿ ಇರುವಂತಹ ಆ ಮೂಲ ಚೈತನ್ಯವೇ ಯಾವುದು ಅಂತ ಹೇಳಿದ್ರೆ ಅದೇ ಪರಮಾತ್ಮ. ಇಡೀ ಬ್ರಹ್ಮಾಂಡದಲ್ಲಿ ನಿರಾಕಾರವಾಗಿ, ಅದು ಯಾವುದೇ ರೀತಿಯಾದಂತ ಆಕಾರ ಇಲ್ಲ, ಎಲ್ಲ ಕಡೆಯಲ್ಲೂ ಕೂಡ
ಇರುವಂತ ಪರಮಾತ್ಮನ ಚೈತನ್ಯವನ್ನ ನಾವೇನ್ ಹೇಳ್ತೀವಿ ರೇಖಿ ಅಂತ ಹೇಳಿ. ಆ ಪರಮಾತ್ಮ ದಿವ್ಯ ಚೈತನ್ಯ ಭಗವಾನ್ ಅಂತೇಳಿ ಕರಿತೀವಿ. ಭಗವಾನ್, ಭಗವಂತ ಅಂತೇಳಿ ನಾವು ಕರಿತೀವಿ. ಹಾಗಂದ್ರೆ ಏನು? ಭಾ ಅಂತಂದ್ರೆ ಭೂಮಿ, ಗಾ ಅಂದ್ರೆ ಗಗನ, ವಾ ಅಂತ ಹೇಳಿದ್ರೆ ವಾಯು, ನಾ ಅಂತ ಹೇಳಿದ್ರೆ ನೀರು, ಆ ಅಂದ್ರೆ ಆಕಾಶ. ಅಂದ್ರೆ ಪಂಚಭೂತಗಳಲ್ಲಿಯೂ ಕೂಡ ನೋಡಿ ಎಷ್ಟು ಸಿಂಪಲ್ ಆಗಿ ನಮ್ಮ ಹಿರಿಯರು, ನಮ್ಮ ಗುರುಗಳು, ಋಷಿ ಮುನಿಗಳು ಆ ಭಗವಂತ, ಆ ಭಗವಾನ್ ಅನ್ನೋ ಹೆಸರಲ್ಲಿ ಎಷ್ಟು ಸೂಕ್ಷ್ಮವಾಗಿ ನಮ್ಗೆ ಎಲ್ಲವನ್ನು ಕೂಡ ಅಡಗಿಸಿಟ್ಟಿದ್ದಾರೆ. ಅಂದ್ರೆ ಆ ಪಂಚಭೂತಗಳು ಆಕಾಶ, ಅಗ್ನಿ, ಭೂಮಿ, ವಾಯು ಈ ಎಲ್ಲವರ ರೂಪದಲ್ಲಿ ಇರುವಂತವ್ರು ಯಾರು ಅಂದ್ರೆ ಆ ಪರಮಾತ್ಮ. ಆ ಪರಮಾತ್ಮನಿಗೆ ಯಾವುದೇ ರೀತಿಯಾದಂತಹ ಭೇದ ಭಾವ, ಶ್ರೀಮಂತ ಬಡವ ಯಾವುದೇ ರೀತಿಯಾದಂತ ತಾರತಮ್ಯ ಇಲ್ಲ. ಎಲ್ಲರಿಗೂ ಕೂಡ ಅದು ಸಮಾನವಾಗಿ ನಮ್ಗೆ ಆಶೀರ್ವಾದ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಇರುತ್ತೆ. ಆದ್ರೆ ನೋಡುವ ದೃಷ್ಟಿ ನಮ್ಮಲ್ಲಿ ಇಲ್ಲ. ನಮ್ಮ ಗಮನ ಏನಿದೆ ಅಂದ್ರೆ ಬೇರೆ ಬೇರೆ ಕಡೆ ಇದೆ. ಅದನ್ನೇ ಹೇಳೋದು. ಅಂದ್ರೆ ರೇಖಿ ಅಂತಂದ್ರೆ ಏನು ಅಂದ್ರೆ ಆ ಪರಮಾತ್ಮನ ಪ್ರಕಾಶದೊಂದಿಗೆ ನಾವು ಇರ್ತೀವಿ. ಅದನ್ನ ಓಪನ್ ಮಾಡಿ ಕೀಲಿ ಕೈ ಆ ಅದು ಲಾಕ್ ಆಗಿದೆ. ಈ ವಿದ್ಯೆ ಮುಖಾಂತರ ನಾವು ಓಪನ್ ಮಾಡಿದ್ರೆ ಆ ಪರಮ ತತ್ವದ ಒಳಗೆ, ಆ ಪರಮಾತ್ಮನೆಡೆಗೆ ನಾವು ಸೇರ್ತಾ ಬರ್ತೀವಿ ಅಂತ ಹೇಳಿದ್ರೆ ಆ ಪರಮಾತ್ಮನನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ಅಂದ್ರೆ ಆ ಮೂಲ ನಿಯಮ ಹೇಗಿದೆ, ಆ ಪರಮಾತ್ಮನನ್ನ ಸೇರುವ ದಾರಿ ಯಾವುದು, ಆ ಪರಮಾತ್ಮ ಕೊಡುವ ಆಶೀರ್ವಾದವನ್ನ ನಾವು ಹೇಗೆ ತಗೊಳ್ಬೇಕು, ಅದರಿಂದ ನಾವು ಹೇಗ್ ಮಾಡ್ಬೋದು. ಈಗ ನೋಡಿ ಸಿಂಪಲ್ ಆಗಿ ಹೇಳೋದಾದ್ರೆ, ಈಗ ಎಲೆಕ್ಟ್ರಿಕ್ ಇದೆ ಹೌದಲ್ವಾ, ವಿದ್ಯುತ್ ಇದೆ, ಅದು ಪ್ರಕಾಶದ ರೂಪದಲ್ಲಿ ಹರ್ಕೊಂಡ್ ಬರ್ತಾರೆ. ಅದು ಕಾಣಿಸುತ್ತ ನಮ್ ಕಣ್ಣಿಗೆ? ಅದ್ ಎಲ್ಲಿಂದ ಬರ್ತಿದೆ ಅಂತ ಗೊತ್ತಾಗತ್ತ ನಮ್ಗೆ? ಗೊತ್ತಾಗಲ್ಲ. ಆದ್ರೆ ಅದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು? ಏರ್ ಕೂಲರ್ಗಾದ್ರೆ ತಣ್ಣನೆ ಅನುಭವ ಬರುತ್ತೆ ನಮ್ಗೆ. ಅದೇ ಐರನ್ ಬಾಕ್ಸ್ಗೆ ಹಾಕಿದ್ರೆ ಬಿಸಿ ಬಿಸಿ ಆದಂತ ಅನುಭವವನ್ನ ಕೊಡುತ್ತೆ ನಮ್ಗೆ. ಫ್ಯಾನಿಗೆ ಹಾಕಿದ್ರೆ ನಮ್ಗೆ ಏನಾಗುತ್ತೆ? ಗಾಳಿ ಅನುಭವನ ಕೊಡುತ್ತೆ ನಮ್ಗೆ. ಅದೇ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ನಾವು ಅದೇ ಒಂದು ಎಲೆಕ್ಟ್ರಿಕ್ ಅನ್ನ ಕನೆಕ್ಟ್ ಮಾಡಿದ್ರೆ, ನಾವು ವಿದ್ಯುತ್ ಅನ್ನ ಕಲೆಕ್ಟ್ ಮಾಡಿದ್ರೆ ಅಲ್ಲಿ ನಮ್ಗೆ ಬಡ್ಡೆಯನ್ನ ಕೊಡುತ್ತೆ ನಮ್ಗೆ. ಗ್ರೈಂಡರ್ಗೆ ಕನೆಕ್ಟ್ ಮಾಡಿದ್ರೆ ನಾವ್ ಏನ್ ಮಾಡುತ್ತೆ? ಅದು ನಮ್ಗೆ ಮಸಾಲೆ ಎಲ್ಲವನ್ನು ಕೂಡ ನಮ್ಗೆ ಗ್ರೈಂಡ್ ಮಾಡ್ಕೊಡುತ್ತೆ. ನಮ್ಗೆ ಇರೋದು ಒಂದೇ ಅಲ್ವಾ, ಒಂದೇ ಶಕ್ತಿ ಅಲ್ವಾ. ವಿದ್ಯುತ್ ಅನ್ನೋ ಒಂದು ಶಕ್ತಿಯನ್ನ ನಾವೇನ್ ಮಾಡ್ಬೋದು? ನಾವು ನಮಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ನಾವು ಅದರ ಉಪಯೋಗವನ್ನ ನಾವು ಮಾಡ್ಕೊಳ್ಬಹುದು. ಹಾಗೆ ಆ ಪರಮಾತ್ಮನ ಆ ಆಶೀರ್ವಾದವನ್ನ, ಅವನ ಶಕ್ತಿಯಿಂದ ನಾವು ನಮಗೇನ್ ಬೇಕು ಅವೆಲ್ಲವನ್ನು ಕೂಡ ನಾವು ಪಡ್ಕೊಳ್ಬಹುದಾಗಿದೆ. ಇಂಥ ಸಮಸ್ಯೆಗೆ ಉತ್ತರ ಇಲ್ಲ ಅಂತಿಲ್ಲ. ನಮಗ್ ಏನ್ ಬೇಕು ಅದೆಲ್ಲವೂ ಕೂಡ ನಮ್ಗೆ ಸಿಗುತ್ತೆ. ಒಂದು ವಿದ್ಯುತ್ ಎಲ್ಲ ಕರೆಂಟ್ ಎಲ್ಲವನ್ನು ಕೂಡ ಒಂದು ಕಡೆ ನಾವು ಸ್ಟೋರ್ ಮಾಡಿ ಇಡ್ತೀವಲ್ವಾ, ನಾವು ಎಲ್ಲೋ ಒಂದು ದೂರದಲ್ಲಿ ಇರುತ್ತೆ. ಅಲ್ಲಿಂದ ನಾವೇನ್ ಮಾಡ್ತೀವಿ? ಒಂದು ವೈರ್ ಅನ್ನ ಕನೆಕ್ಷನ್ ಮಾಡ್ಕೊಂಡು ನಮ್ಮ ಮನೆಗೆ ಮೀಟರ್ ಬೋರ್ಡ್ಗಳ ಮುಖಾಂತರ ನಾವು ಜೋಡಿಸ್ಕೊಂಡಿರ್ತೀವಿ. ಅಲ್ಲಿಂದ ಜಸ್ಟ್ ಸ್ವಿಚ್ ಆನ್ ಮಾಡಿದ ತಕ್ಷಣ ಏನಾಗುತ್ತೆ? ನಮ್ಮ ಮನೆ ಪ್ರಕಾಶಮಯವಾಗಿ ಬೆಳಕಿನಿಂದ ಕತ್ತಲೆಯೆಲ್ಲ ಓಡಿಸಿ ನಮ್ಮ ಮನೆಯಲ್ಲಿ ಪ್ರಕಾಶ ತುಂಬಿಡುತ್ತೆ. ಅಂಧಕಾರ ಹೋಗಿ ಬೆಳಕಿನ ಕಡೆಗೆ ನಾವು ಸಾಕ್ತೀವಿ. ಹಾಗೆ ಈ ರೇಖೆ ಅನ್ನೋದು ಏನು ಅಂದ್ರೆ ಒಂದು ಸ್ವಿಚ್ ಇದ್ದ ಹಾಗೆ. ಆ ಸ್ವಿಚ್ ನ ಲೈಟ್ ಅನ್ನ ಆನ್ ಮಾಡ್ಬೇಕಷ್ಟೇ. ನಾವು ಲೈಟ್ ಆನ್ ಮಾಡಿದ್ರೆ ನಮ್ಮ ಮೇಲೆ ಪ್ರಕಾಶದ ಆ ಪರಮಾತ್ಮನ ಆಶೀರ್ವಾದವು ನಮ್ಮ ಮೇಲೆ ಸುರಿತಾ ಇರುತ್ತೆ. ನಮ್ಗೆ ಯಾವುದೇ ರೀತಿಯಾದ ಚಾಲೆಂಜಸ್ ಗಳಿದ್ರು ಕೂಡ ಆ ಸಮಸ್ಯೆಗಳಿಂದ, ಯಾವ್ಯಾವ್ದು ಆರೋಗ್ಯ ಸಮಸ್ಯೆ ಇದೆಯಾ, ನಮಗೆ ಹಣಕಾಸಿನ ಸಮಸ್ಯೆ ಇದೆಯಾ, ನಮಗೆ ಹೆಲ್ತ್ ಇಶ್ಯೂಸ್ ಇದೆಯಾ, ಕುಟುಂಬದಲ್ಲಿ ರಿಲೇಶನ್ಶಿಪ್ ಗಳ ಸಮಸ್ಯೆಗಳಿದೆಯಾ, ಅಥವಾ ನಮ್ಮ ಮನೆಯಲ್ಲಿ ಮಕ್ಕಳುಗಳು ಓದಕ್ ಆಗ್ತಾ ಇಲ್ವಾ, ಇದ್ರಲ್ಲಿ ಆ ಪರಮಾತ್ಮನ ಶಕ್ತಿಯಿಂದ ಯಾವ ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡಕ್ಕಾಗಲ್ಲ. ಮಾಡೋಕೆ ನಮ್ಮ ಹತ್ರ ಇದೆಯಾ ಅದು ಶಕ್ತಿ? ಮಾಡುವುದು ಯಾರು ಎಲ್ಲಾ ಕೆಲ್ಸನು? ಆ ಪರಮಾತ್ಮನ ಮಾಡ್ಕೊಡ್ತಾನೆ. ಅವನ ಕೈಲಿ ಯಾವುದು ಆಗಲ್ಲ ಅನ್ನೋದು ಯಾವುದೂ ಇಲ್ಲ, ಎಲ್ಲವೂ ಕೂಡ ಆಗತ್ತೆ. ಆದ್ರೆ ನಾವು ಏನಾಗ್ಬೇಕು?
ಪಡ್ಕೊಳಕ್ಕೆ ನಾವು ತಯಾರಾಗಿರ್ಬೇಕು. ಆದ್ರೆ ಅದನ್ನ ಪಡ್ಕೊಳ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಸ್ವಲ್ಪ ನಮ್ಮ ಪ್ರಯತ್ನವನ್ನ ಹಾಕ್ಬೇಕು ನಾವು. ಅಂದ್ರೆ ಏನು, ಸಣ್ಣದಾದಂತ ಒಂದು ಪ್ರಯತ್ನವನ್ನಾದ್ರೂ ನಾವು ಮಾಡ್ಬೇಕಲ್ವಾ. ಏನ್ ಪ್ರಯತ್ನ ಮಾಡ್ಬೇಕು, ಸರಳವಾಗಿ ನಾವು ಏನಾದ್ರೂ ಪಡ್ಕೊಳ್ಬೇಕು ಅಂದ್ರೆ ನಮ್ಮ ಒಂದು ಶ್ರಮವನ್ನ ನಾವು ಹಾಕ್ಬೇಕಾಗತ್ತೆ. ಅದು ಎಷ್ಟು ಶ್ರಮ, ಏನು ಇಲ್ಲ, ದಿನ ರಾತ್ರಿ 9 ಗಂಟೆಯಿಂದ 9:40 ಕ್ಲಾಸ್ಗೆ ಬಂದು ನೀವು ಅಟೆಂಡ್ ಮಾಡ್ತಾ ಇರ್ಬೇಕು ಅಷ್ಟೇ. ರೆಗ್ಯುಲರ್ ಆಗಿ ನೀವು ಅಟೆಂಡ್ ಮಾಡ್ತಾ ಬಂತು ಅಂದ್ರೆ ಒಂದೊಂದೇ ನಿಮ್ಗೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತಾ ಬರುತ್ತೆ. ಆದ್ರೆ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಈಗ ಹಸಿದವ್ರಿಗೆ ನಾವು ಊಟ ಕೊಡ್ಬೇಕಲ್ವಾ. ಹಸಿದವ್ರಿಗೆ ಊಟ ಕೊಟ್ಟಾಗ ಎಷ್ಟು ತೃಪ್ತಿಯಿಂದ, ಎಷ್ಟು ಆನಂದವಾಗಿ, ಎಷ್ಟು ಆಸ್ವಾದಿಸ್ಕೊಂಡು, ನೀವು ಸಿಂಪಲ್ ಆಗಿರೋ ಊಟನೇ ಕೊಡಿ ಅವ್ರಿಗೆ ಅಲ್ವಾ. ಎಷ್ಟು ತೃಪ್ತಿಯಿಂದ ಊಟ ಮಾಡ್ತಾರೆ. ಅದೇ ಆಲ್ರೆಡಿ ಹೊಟ್ಟೆ ತುಂಬಿದೆ, ಅವ್ರಿಗೆ ನೀವು ಮೃಷ್ಟಾನ್ನ ಭೋಜನನೇ ಕೊಡಿ. ಅವ್ರಿಗೆ ಅದು ಹೇಗನ್ಸುತ್ತೆ ಊಟ ಮಾಡಿರೋರಿಗೆ, ಅದು ಬೇಕು ಅಂತ ಅನ್ಸುತ್ತಾ, ಸಿಗುವಂತ ಅನ್ಸುತ್ತಾ? ಇಲ್ಲ ಅಲ್ವಾ. ಈ ವಿದ್ಯೆನ ಯಾರು ಪಡ್ಕೊಳ್ಬೇಕು ಅನ್ನೋದು ಆ ಪರಮಾತ್ಮನ ಇಚ್ಛೆ ಆಗಿರುತ್ತೋ ಅವ್ರು ಮಾತ್ರ ಇಲ್ಲಿ ಕೂತ್ಕೊಳ್ಳಕ್ಕೆ ಸಾಧ್ಯ. ಇಲ್ಲ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನೀವು ಇಲ್ಲಿ ಬರೋದಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ನೀವು ಸಾಮಾನ್ಯವಾದಂತಹ ದಿವ್ಯ ಶಕ್ತಿಗಳಲ್ಲ ನೀವೆಲ್ಲರೂ. ನಿಮ್ಮಲ್ಲಿ ಅದ್ಭುತವಾದಂತಹ ಪರಮಾತ್ಮನ ಅನುಗ್ರಹ ನಿಮ್ಮ ಜೊತೆನಲ್ಲಿ ಯಾವಾಗ್ಲೂ ಕೂಡ ಇದೆ. ಹೌದಲ್ಲ. ಹಾಗಾದ್ರೆ ರೇಖೆ ಹೇಗೆ ಹುಟ್ಟಿ ಬಂತು ಅಲ್ವಾ. ಇದು ರೇಖೆ ವಿದ್ಯೆ ಏನದು, ಯಾವ ರೀತಿ ಬಂತು ಅಂತ ಹೇಳಿದ್ರೆ, ಇದು ಸಿಂಪಲ್ ಆಗಿ ಕೃಷ್ಣ ಹೇಳ್ತಾನೆ ನೋಡಿ, ಸಂಭವಾಮಿ ಯುಗೆ ಯುಗೆ ಅಂದ್ರೆ ನಾನು ಮತ್ತೆ ಹುಟ್ಟಿ ಹುಟ್ಟಿ ಬಂದು ಧರ್ಮ ಕಾರ್ಯವನ್ನ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಹಾಗೆ ಈ ರೇಖೆ ಮತ್ತೆ ಹೊಸದಾಗಿ ಹುಟ್ಟು ಬಂತು. ಎಲ್ಲರಿಗೂ ಕೂಡ ಈ ಒಂದು ವಿದ್ಯೆಯನ್ನ ಕಲಿಬೇಕು ಅಂತ ಹೇಳಿ. ಸೊ ಇದು ಹೇಗೆ ಬಂತು ಅಂತ ಹೇಳ್ಕೊಂಡ್ರೆ, ಜಪಾನಿನಲ್ಲಿ ಒಬ್ರು ಪ್ರೊಫೆಸರ್ ಇರ್ತಾರೆ, ಮಿಕಾವೋ ಉಸೂಯಿ ಅಂತ ಹೇಳಿ. ಇವ್ರು ಏನ್ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ, ಪ್ರೊಫೆಸರ್ ಅಲ್ವಾ, ಮಕ್ಳಿಗೆ ಎಲ್ಲರಿಗೂ ಕೂಡ ಅವರು ಟೀಚಿಂಗ್ ಅನ್ನ ಮಾಡ್ತಾ ಇರ್ತಾರೆ ಜಪಾನ್ ದೇಶದಲ್ಲಿ. ಟೀಚಿಂಗ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಮಕ್ಕಳು ಏನ್ ಮಾಡ್ತಾರೆ, ಅವ್ರಿಗೆ ಕ್ವಶನ್ ಕೇಳ್ತಾರೆ. ಗುರುಗಳು ಸರ್ ಈ ತರ ಏಸು ಕೈಯಲ್ಲಿ, ನಮ್ಮ ಬೈಬಲ್ ಎಲ್ಲೆಲ್ಲಾ ಕಡೆನೂ ಬರ್ದಿದೆಯಲ್ಲ, ಏಸು ಕೈಯಲ್ಲಿ ಈ ತರ ಅವ್ರು ಏನಾರ ಕೈನ ಈ ತರ ಮಾಡಿದ್ರೆ ಪವಾಡಗಳಾಗುತ್ತಂತಲ್ಲ, ರೊಟ್ಟಿಗಳೆಲ್ಲ ಬದಲಾವಣೆ ಆಗ್ತಾ ಇದ್ವು, ಒಂದಿದ್ದು ಎರಡಿದ್ದು 3 ಆಗುತ್ತಂತಲ್ಲ, ಮತ್ತೆ ಅವ್ರು ಹೀಲಿಂಗ್ ಮಾಡಿದ್ರೆ ಅನಾರೋಗ್ಯ ಇರೋರೆಲ್ಲರೂ ಕೂಡ ಚೆನ್ನಾಗ್ ಆಗ್ಬಿಡ್ತಾರಂತಲ್ಲ ಅವ್ರ ಕೈಗಳಿಂದ. ಈ ತರ ಕೈಯನ್ನ ಎತ್ತವ್ರ ಆಶೀರ್ವಾದ ಮಾಡಿದ್ರೆ ಬದಲಾವಣೆಗಳಾಗ್ಬಿಡುತ್ತಂತಲ್ಲ, ಇದು ನಿಜಾನಾ ಅಂತ ಆ ಮಕ್ಕಳು ಆ ಪ್ರೊಫೆಸರ್ ಅನ್ನ ಕೇಳ್ಬಿಡ್ತಾರೆ. ಆಗ ಈ ಪ್ರೊಫೆಸರ್ ಏನಾಗತ್ತೆ ಅಂತ ಹೇಳಿದ್ರೆ, ಈಗ ಮಕ್ಕಳಿಗೆ ನಾವು ನಿಜ ಹೇಳ್ಬೇಕಾಗತ್ತೆ. ಆಗ ಅವ್ರು ಏನ್ ಮಾಡ್ತಾರೆ, ಗ್ರಂಥ ಎಲ್ಲರೂ ಕೂಡ ಇದನ್ನ ಆರಾಧನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ನಿಜ ಅಂತ ಹೇಳ್ಬಿಡ್ತಾರೆ ಮಕ್ಕಳಿಗೆ. ನಿಜ ಅಂತ ಹೇಳಿದ ಮೇಲೆ ಅವ್ರಿಗೆ ಟೆನ್ಷನ್ ಆಗುತ್ತೆ, ಯಾವ ರೀತಿ ಇದು ನಿಜ, ಯಾವ ರೀತಿ ಇದು ಸತ್ಯ ಆಗಿರುತ್ತೆ, ಇದು ನಾನು ರಿಸರ್ಚ್ ಮಾಡ್ಬೇಕಲ್ಲ ಅಂತ ಹೇಳಿ ಅವ್ರು ಬಂದು ಹುಡ್ಕೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಎಲ್ಲ ಪುಸ್ತಕಗಳನ್ನ, ಎಲ್ಲ ಜನರನ್ನ, ಅವ್ರು ಗೊತ್ತಿರುವಂತ ಎಲ್ಲ ವ್ಯಕ್ತಿಗಳನ್ನ ಭೇಟಿ ಮಾಡಿ ಪುಸ್ತಕಗಳನ್ನ ಓದಿ ಎಲ್ಲ ರಿಸರ್ಚ್ ಮಾಡ್ತಾರೆ. ಅವ್ರಿಗೆಲ್ಲೂ ಕೂಡ ಇನ್ಫಾರ್ಮೇಶನ್ಸ್ ಸಿಗೋದಿಲ್ಲ. ತುಂಬಾ ಬೇಸರ ಆಗತ್ತೆ. ಅವ್ರ ಫ್ರೆಂಡ್ ಇರ್ತಾರೆ ರಾಬರ್ಟ್ ಅಂತ ಹೇಳಿ, ಅವ್ರ ಹತ್ರ ಇವ್ರು ಡಿಸ್ಕಸ್ ಮಾಡ್ತಾರೆ. ಈ ತರ ಮಕ್ಕಳು ಕೇಳಿದ್ರು, ಅದಕ್ಕೆ ಉತ್ತರ ಹುಡುಕ್ತಾ ಇದ್ದೀನಿ ನಾನು, ಮಕ್ಕಳಿಗೆ ನಾನು ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕು, ನನ್ಗೆಲ್ಲೂ ಇದು ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ, ಏನ್ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಹೇಳಿ ಅವ್ರ ಫ್ರೆಂಡ್ ಹತ್ರ ಡಿಸ್ಕಸ್ ಮಾಡ್ಬೇಕಾದ್ರೆ ಆಗ ರಾಬರ್ಟ್ ಹೇಳ್ತಾರೆ, ಅವರು ಕೂಡ ತುಂಬಾ ಬ್ರಿಲಿಯಂಟ್ ಆದಂತವ್ರು, ನಾನು ಎಲ್ಲೂ ಒಂದು ಕಡೆ ಕೇಳಿದೀನಿ, ನಾನು ಬುಕ್ಸ್ ಅಲ್ಲಿ ಎಲ್ಲೋ ಕೇಳಿದಂತ ಅನುಭವ ಇದೆ, ಭಾರತ ದೇಶದಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆಯಂತೆ, ಒಮ್ಮೆ ನೀನಲ್ಲಿ ಹೋಗಿ ನೀನು ಪ್ರಯತ್ನ ಮಾಡು ಅಂತ ಹೇಳ್ತಾರೆ. ಆಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಿಕಾವೋ ಉಸೂಯಿ ಅವರು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಈಗಿನ ವಾರಣಾಸಿ ಇದೆಯಲ್ಲ, ವಾರಣಾಸಿಗೆ ಅವರು ಬರ್ತಾರೆ. ಅಲ್ಲಿ ಬಂದಾಗ ಅವರಿಗೆ ಒಂದು ಲೋಟಸ್ ಸೂತ್ರ, ಕಮಲ ಸೂತ್ರ ಅಂತೇಳಿ ಒಂದು ಪುಸ್ತಕ ಸಿಗುತ್ತೆ.
ಅದು ಪಾಳಿ ಭಾಷೆಯಲ್ಲಿ ಇರುವಂತದ್ದು. ಗೌತಮ ಬುದ್ಧರ ಕಾಲದಲ್ಲಿ ಬರೆದಿರುವಂತಹ ಪುಸ್ತಕ ಅದು. ಆಗ ಅದನ್ನ ಅವರು ಓದುತ್ತಾರೆ. ಆಗ ಅವರಿಗೆ ಅಲ್ಲಿರುವಂತ ಎಲ್ಲ ಮಾಹಿತಿಗಳು ತಿಳಿಯುತ್ತೆ. ಆವಾಗ ಅವ್ರಿಗೆ ಅರಿವಾಗುವುದೇನು ಅಂತ ಹೇಳಿದ್ರೆ, 21 ದಿನಗಳ ಕಾಲ ನಾನು ಸತತವಾಗಿ ಧ್ಯಾನವನ್ನ ಮಾಡಿದ್ರೆ ನಮಗೆ ಈ ಒಂದು ಅಭೂತವಾದಂತಹ ಒಂದು ಚೈತನ್ಯದ ಶಕ್ತಿ ನಮ್ಗೆ ಬರುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಈಗ್ಲೂ ಕೂಡ ಅದು ಕಮಲ ಸೂತ್ರ, ಲೋಟಸ್ ಸೂತ್ರ ಅಂತ ಹೇಳಿ ಪುಸ್ತಕ ಇದೆ. ಆ ಪುಸ್ತಕವನ್ನ ಅವರು ರೆಫರ್ ಮಾಡ್ತಾರೆ. ಅಲ್ಲಿಂದ ಅವ್ರು ಏನ್ ಮಾಡ್ತಾರೆ, ಮತ್ತೆ ಅವರು ಈ ಒಂದು ವಿದ್ಯೆಯನ್ನ ನೋಡಿ, ಭಾರತ ದೇಶದಲ್ಲಿ ಪ್ರಾಣ ಹೀಲಿಂಗ್, ನಮ್ಮ ಪ್ರಾಣ ಶಕ್ತಿ, ಸ್ಪರ್ಶ ಚಿಕಿತ್ಸೆ ನೀವು ಕೇಳಿರ್ಬೋದು. ನೀವೆಲ್ಲ ನಮ್ಮ ಋಷಿ ಮುನಿಗಳೆಲ್ಲ ನೀವು ನೋಡಿರ್ಬೋದು ನೀವು, ಹೌದಲ್ವಾ? ಅವ್ರ ಆಶೀರ್ವಾದ ಮಾಡಿದ ತಕ್ಷಣ ಬದಲಾವಣೆ ಆಗ್ತಾ ಇತ್ತ ಇಲ್ವಾ? ನಮ್ಮ ಈಗ್ಲೂ ಕೂಡ ನಾವು ನಮ್ಮ ಪರಂಪರೆಯಲ್ಲಿ ಹೇಗೆ ಬಂದಿದೆ, ಆ ಆಶೀರ್ವಾದವನ್ನೇ ಮಾಡೋದು, ಹೌದಲ್ಲ? ನಾವು ಗುರುಗಳ ಪಾದಗಳಿಗೆ ನಮಸ್ಕಾರಗಳನ್ನ ಮಾಡಿದ್ರೆ ಅವ್ರು ನಮ್ಗೆ ಆಶೀರ್ವಾದವನ್ನೇ, ಅವ್ರ ಕೈಗಳನ್ನ ಎತ್ತಿ ನಮ್ಗೆ ಆಶೀರ್ವಾದವನ್ನ ಮಾಡೋದು. ಆವಾಗ ಇದನ್ನ ಪ್ರಾಣ ಶಕ್ತಿ, ಪ್ರಾಣ ಚಿಕಿತ್ಸೆ, ಸ್ಪರ್ಶ ಚಿಕಿತ್ಸೆ ಅಂತ ಹೇಳಿ ಕರೀತಾ ಇದ್ರು. ನಮ್ಮ ಈಗ್ಲೂ ಗೊತ್ತು ಪ್ರಾಣ ಅನ್ನೋದು ಇದೆ ನಮ್ಮಲ್ಲಿ, ಹೌದಲ್ವಾ? ನಮ್ಮ ಗ್ರಂಥಗಳೆಲ್ಲ ಪ್ರಾಣ ಅನ್ನೋದು ಬರ್ದಿದ್ದಾರೆ, ಪ್ರಾಣಯಾಮ ಅನ್ನೋದು ಬರ್ದಿದ್ದಾರೆ ನಮ್ಮ ಯೋಗ ಸೂತ್ರಗಳಲ್ಲೆಲ್ಲವೂ ಕೂಡ, ಹೌದಲ್ವಾ? ಈ ಒಂದು ವಿದ್ಯೆಯನ್ನ ಅವರು ಅಲ್ಲಿ ಹೋಗಿ ಕಲಿತಾರೆ. ಅಲ್ಲಿ ಹೋಗಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಅಲ್ಲಿ ಅವರು ಸ್ಟಾರ್ಟ್ ಮಾಡ್ತಾರೆ. ಒಂದು ಪರ್ವತದಲ್ಲಿ ಹೋಗಿ ಧ್ಯಾನವನ್ನ ಅವರು ಮಾಡ್ತಾರೆ. 21 ಕಲ್ಗಳನ್ನ ತಗೊಳ್ತಾರೆ. ಜಪಾನ್ ದೇಶದಲ್ಲಿ ವಾಪಸ್ ಹೋಗ್ತಾರೆ. ಅಲ್ಲಿ 21 ಕಲ್ಗಳನ್ನ ತಗೊಂಡು, ಯಾಕಂದ್ರೆ ಟೈಮ್ ಇರಲ್ಲ, ಸಮಯ ಇರಲ್ಲ, ಅಲ್ಲಿ ಏನು ಇರ ಫೆಸಿಲಿಟೀಸ್ ಇರಲ್ವಲ್ಲ. ಹಾಗಾಗಿ 21 ಕಲ್ಲುಗಳನ್ನ ಮುಖಾಂತರ ಹೋಗಿ ಅವರು ಧ್ಯಾನಕ್ಕೆ ಕೂತ್ಕೊಳ್ತಾರೆ. 1 ದಿನ ಧ್ಯಾನ ಮಾಡ್ತಾರೆ, 1 ಕಲ್ಲನ್ನು ಹಾಕ್ತಾರೆ, 2 ದಿನ ಮಾಡ್ತಾರೆ, 3 ದಿನ ಮಾಡ್ತಾರೆ, 5 ದಿನ, 10 ದಿನ, 15 ದಿನ, ಹಾಗೆ ದಿನಗಳು ಹೋಗ್ತಾ ಇರುತ್ತೆ. ಊಟ ಇಲ್ಲ, ನಿದ್ರೆ ಇಲ್ಲ, ಅವ್ರಿಗೆ ಸರಿಯಾದಂತ ಯಾವುದೇ ರೀತಿಯಂತ ಸೌಲಭ್ಯಗಳಿರಲ್ಲ ಅವರಿಗೆ. 20 ದಿನ ಆಗತ್ತೆ. ತುಂಬಾ ಟೆನ್ಷನ್ ಆಗ್ಬಿಡ್ತಾರೆ. ನನಗೇನು ಗೊತ್ತಾಗ್ತಾ ಇಲ್ವಲ್ಲ, ಏನು ಅರಿವಾಗ್ತಾ ಇಲ್ವಲ್ಲ. ಸರಿ, 1 ದಿನ ಇದೆ ಅಂತ ಹೇಳಿ ಅವರು 1 ದಿನದಲ್ಲಿ ಅವರು ಧ್ಯಾನಕ್ಕೆ ಕೂತ್ಕೊಳ್ತಾರೆ. ಧ್ಯಾನಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಬ್ರಹ್ಮಾಂಡದಿಂದ ಒಂದು ಅದ್ಭುತವಾದಂತ ಪ್ರಕಾಶ, ಅಂದ್ರೆ ಅವ್ರು ಯಾವತ್ತೂ ನೋಡಿಲ್ಲ, ಅವ್ರು ಯಾವತ್ತೂ ಅನುಭವಿಸಿಲ್ಲ, ಯಾವತ್ತೂ ಅವ್ರಿಗೆ ಅದ್ರ ಬಗ್ಗೆ ಅರಿವೇ ಇಲ್ಲ ಅಂತ ದಿವ್ಯಮಯವಾದಂತ ಒಂದು ಶಕ್ತಿ ಬಂದು ಅವರ ಸಹಸ್ರ ಚಕ್ರವನ್ನ, ಅಂದ್ರೆ ಅವ್ರ ಮೇಲೆ ಟಚ್ ಆಗುತ್ತೆ. ಆಗ ಅವರು ಗೊತ್ತಾಗಲ್ಲ ಅವ್ರು ಯಾವ ಸ್ಥಿತಿನಲ್ಲಿ ಇದೀನಿ ಅನ್ನೋದೇ ಅವ್ರಿಗೆ ಗೊತ್ತಾಗೋದಿಲ್ಲ. ಅವ್ರು ಅನ್ಕಾನ್ಶಿಯಸ್ ಆಗ್ಬಿಡ್ತಾರೆ. ಬಟ್ ಅದ್ ಅನ್ಕಾನ್ಶಿಯಸ್ ಅನ್ನ ಉನ್ನತ ಸಮಾಧಿ ಸ್ಥಿತಿಯಲ್ಲಿ ಅವರು ತಲುಪಿಟ್ಟಿರ್ತಾರೆ. ಅವ್ರಿಗೆ ಗೊತ್ತೇ ಆಗೋದಿಲ್ಲ ಅವ್ರಿಗೆ. ಅವ್ರು ಎಚ್ಚರವಾದಾಗ ಆಗ್ಲೇ ಮಧ್ಯಾಹ್ನ 3-4 ಗಂಟೆ ಆಗ್ಬಿಟ್ಟಿರುತ್ತೆ. ಎಚ್ಚರವಾಗಿ ನೋಡ್ತಾರೆ, ಏನೋ ಒಂದು ಪ್ರೋಸೆಸ್ ಅವ್ರಿಗೆ ನಡೆದಿರುತ್ತೆ. ಶರೀರ ಎಲ್ಲವೂ ಕೂಡ ಉಲ್ಲಾಸ ಆಗಿದೆ. ಬಾಯಾರಿಕೆ, ಬಳಲಿಕೆ ಆಗಿದ್ದಂತ ಆ ಶರೀರದಲ್ಲಿರುವಂತ ನಿಶಕ್ತಿ ಯಾವುದು ಕೂಡ ಅವ್ರಿಗೆ ಇರೋಲ್ಲ. ಎಲ್ಲವೂ ಕೂಡ ಅವ್ರಿಗೆ ಮಾಯ ಆಗ್ಬಿಟ್ಟಿರುತ್ತೆ. ಅಂತ ಒಂದು ಸ್ಥಿತಿಯನ್ನ ಅವರು ಅನುಭವಿಸ್ತಾರೆ. ಅಲ್ಲಿಂದ ಬಂದ ನಂತರ ಅವ್ರು ಯಾರ ಜೊತೆನೆ ಮಾತಾಡ್ಲಿ, ಯಾರಿಗೆ ಅವ್ರು ಹೀಲಿಂಗ್ ಮಾಡ್ಲಿ, ಒಂದೊಂದೇ ಪವಾಡಗಳು, ಚಮತ್ಕಾರಗಳು, ಪರಿವರ್ತನೆಗಳಾಗೋದಕ್ಕೆ ಪ್ರಾರಂಭ ಆಗುತ್ತೆ. ನೋಡಿ, ನಮ್ಮ ವಿದ್ಯೆ, ನಮ್ಮ ಭಾರತ ದೇಶದ ವಿದ್ಯೆ ಅಲ್ಲಿ ಮತ್ತೆ ಇಲ್ಲಿಂದ ತಗೊಂಡು ಅಲ್ಲಿ ಹೋಗಿ ಜಪಾನ್ ಅಲ್ಲಿ ಅದು ರೇಖಿ ಅಂತ ಆಗಿ ಮತ್ತೆ ನಮ್ಗೆ ರೇಖಿ ವಿದ್ಯೆ ಮುಖಾಂತರ ನಮ್ಮ ದೇಶಕ್ಕೆ ಬಂದಿದೆ. ಇವತ್ತು ನಾವು ನಮ್ಮ ಎತ್ತರ ಗಿಡ ಮದ್ದಲ್ಲ ಅಂದಾಗೆ ನಮ್ಮ ಗ್ರಂಥಗಳು, ನಾವು ಯಾವ್ದನ್ನು ಓದೋಕೆ ಇಷ್ಟಪಡಲ್ಲ. ಹೊಸ ವಿದ್ಯೆ ಯಾವ್ದಾರ ಬಂತು ಅಂದ್ರೆ ಕಲಿಯಕ್ಕೆ ನಾವು, ಅಂದ್ರೆ ಆ ಕುತೂಹಲ, ಕ್ಯೂರಿಯಾಸಿಟಿ ನಮ್ಗೆ ಇರುತ್ತಿಲ್ಲ ಅಲ್ವಾ? ಅದಂದ್ರೆ ನಮ್ಗೆ ಅರಿವಿರ್ಬೇಕು, ನಮ್ಮ ವಿದ್ಯೆಯನ್ನ, ನಮ್ಮ ಮೂಲ ವಿದ್ಯೆಯನ್ನ ಮತ್ತೆ ನಾವು ಕಲಿತಾ ಇದ್ದೀವಿ. ನೋಡಿ, ಆ ಪರಮಾತ್ಮನ ಅನುಗ್ರಹ, ಮತ್ತೆ ನಾವು ಕಲಿಬೇಕು, ಮತ್ತೆ ನಾವು ನಮ್ಮ ಮೂಲ ತತ್ವಗಳು ಏನೇನಿದೆಯೋ ನಾವು ಅದನ್ನ ಕಲಿಯೋದಿಕ್ಕೆ ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ.
ಇದು ರೇಖಿ ಅಂತಂದ್ರೆ ಏನು? ಆ ರೇಖೆಯ ಇತಿಹಾಸ ಹೇಗ್ ಬಂತು, ಹೇಗದು ವಿದ್ಯೆ ಬಂತು, ಹೇಗದು ಎಲ್ಲಾ ಕಡೆಗೂ ಇವತ್ತು ಪ್ರಪಂಚದಾದ್ಯಂತ ವಿದ್ಯೆ ಎಲ್ಲಾ ಕಡೆನೂ ಕೂಡ ಅದ್ಭುತವಾಗಿ ಫೇಮಸ್ ಆಗಿ ಎಲ್ಲಾ ಕಡೆನೂ ಕೂಡ ಅದು ಹರಡಿರುವಂತದ್ದು. ಇದು ಈ ರೇಖೆಯ ಇತಿಹಾಸ.